ದೇವರ ಸನ್ನಿಧಿಯಲ್ಲಿ ಕೂಡಿರುವಾಗ ದೇವರು ನಮ್ಮನ್ನು ಕುರಿತು ಅಥವಾ ನಮ್ಮ ಜೀವಿತವನ್ನು ಕುರಿತು ದೇವರ ಯೋಜನೆ, ನಾವು ದೇವರ ಮುಂದೆ ಹೇಗೆ ನಡೆದು ದೇವರ ಆಶೀರ್ವಾದ ಪಡೆದುಕೊಳ್ಳಬೇಕು ಎಂಬುದಾಗಿರುವ ಮನಸ್ಸಿನೊಂದಿಗೆ ನಾವು ಇರುವುದಾದ್ರೆ ಇದನ್ನು ಖಂಡಿತವಾಗಿ ದೇವರು ನಮ್ಮ ಸಹ ಮಾತಾಡ್ತಾರೆ. ಮೊದಲಾಗಿ ದೇವರ ಜನ ಅಂದ್ರೆ ಏನು? ಈಗ ದೇವರ ಜನರು ಎಂದು ಹೇಳುವಾಗ ದೇವರ ಸನ್ನಿಧಿಗೆ ಬರುವಾಗ ದೇವರು ತನ್ನ ಮಕ್ಕಳಂತ ಹೇಳ್ತಾರೆ, ತನ್ನ ಮಕ್ಕಳು ತನ್ನ ಜನ ಎಂಬುದಾಗಿ ಗುರುತಿಸ್ತಾರೆ. ಅಲ್ಲೇಲೂಯಾ. ಈ ದೇವ ಜನರನ್ನು ಕುರಿತು, ದೇವರ ಮಕ್ಕಳನ್ನು ಕುರಿತು ದೇವರ ಯೋಜನೆ ಅಥವಾ ನಾವು ಅರಿಯತಕ್ಕ ಒಂದು ಸತ್ಯಾಂಶನೇ. ಈ ದೇವ ಜನ ಎಂದು ಹೇಳಬಹುದು ಯಾರು? ಭೂಮಿಯ ಮೇಲಿರುವ ಜನಾಂಗಗಳಲ್ಲಿ ಆದಿಯಲ್ಲಿ ದೇವರು ಮನುಷ್ಯರನ್ನ ಸೃಷ್ಟಿ ಮಾಡುವುದರಿಂದ ಮುಂಚೆ ಈ ಆದಿ ಭೂಮಿಯಲ್ಲಿ ದೇವದೂತರ ಒಂದು ಗುಂಪಾಗಿರುವಂತ ಲೂಸಿಫರ್, ಸೈತಾನನು ಎಂದು ಹೇಳುವಂತ ದೂತ ಸೈನ್ಯವನ್ನ, ದೂತರನ್ನು ಈ ಭೂಮಿಯಲ್ಲಿ ಇಟ್ಟಿದ್ರು. ಆಗ ಅವರ ಕೆಲಸ ದೇವರ ಸನ್ನಿಧಿಗೆ ಹೋಗಿ ಅಲ್ಲಿಂದ ಪ್ರತಿ ದಿನವೂ ಆತನನ್ನು ಆರಾಧಿಸಿ ಈ ಭೂಮಿಗೆ ಬರುವ ಜವಾಬ್ದಾರಿ. ಈ ದೇವರನ್ನು ಆರಾಧಿಸೋದಕ್ಕೆ, ದೇವರ ಮುಂದೆ ಇರುವುದಕ್ಕೆ ಕೊಟ್ಟ ಈ ಭಾಗ್ಯವು ಏನಂದ್ರೆ ಇವರಿಗೆ ಈ ಭೂಮಿ ಸ್ವಂತ. ಈಗ ದೇವರ ಮಕ್ಕಳಾಗಿ ದೇವರ ಆಲಯದಲ್ಲಿ ಬಂದು ದೇವ ಜನಾಂಗವಾಗಿ ಸೇರಿ ನೀವು ಆಡಿ ಪ್ರಾರ್ಥನೆ ಮಾಡಿ ದೇವರ ಸ್ತೋತ್ರ ಮಾಡಿದ್ರೆ ನೀವು ಯಾರಾಗ್ತೀರಿ? ದೇವರ ಜನ. ಆ ದೇವರ ಜನಕ್ಕೆ ದೇವರು ಕೂಡ ಮೊದಲೇ ಆಶೀರ್ವಾದ ಇರುತ್ತಾ? ಈ ಭೂಮಿಲಿರುವ ಸಮಸ್ತವು ಇವರಿಗೆ. ಮೊದಲು ಈ ಭೂಮಿಯು, ನಾನು ಯಾಕೆ ಇಲ್ಲಿ ಬರ್ತೀನಿ ಅಂದ್ರೆ, ಈಗ ನಮಗೆ ಭೂಮಿಯಲ್ಲಿ ಬರ್ತಾ ಇದ್ರಿ, ನಾವು ದೇವ ಜನರೇ. ಆ ದೇವ ಜನರಾಗಿ ಬಂದ ನಮ್ಮನ್ನ ಈ ಭೂಮಿಯಲ್ಲಿ ಹೇಗೆ ಬದುಕಿ ಬಾಳಿ ಇದರ ಸುಖ ಸಂತೋಷವನ್ನು ಅನುಭವಿಸಬೇಕೆಂಬುದು ದೇವರು ನಮಗೆ ಕೊಟ್ಟ ದೇವರ ಕೃಪೆ ಎಂಬ ಆಶೀರ್ವಾದ. ಇದು ಹೇಗೆ ಬಂತು ಎಂಬ ತಿಳ್ಕೊಂಡ ಮೇಲೆ ನಾವು ಇದನ್ನು ಹೆಂಗೆ ಜೀವನ ಮಾಡಬೇಕೆಂಬುದನ್ನು ಅರಿತು ನಾವು ಮುಂದೆ ಸಾಗೋಣ. ನಿಮ್ಮ ಪ್ರಶ್ನೆಗೆ ಉತ್ತರ ಇದೆ, ನಿಮ್ಮ ಶೋಧನೆಗೆ ಬಿಡುಗಡೆ ಇದೆ, ನಿಮ್ಮ ಕಷ್ಟಗಳಿಗೆ ಪರಿಹಾರವಿದೆ. ನಿಮಗೆ ಸಹಾಯ ಮಾಡುವ ಹಸ್ತವು ದೇವರ ಹಿಂದೆ ದೇವ ದೂತರಿದ್ದಾರೆ. ಈ ಭೂಮಿಯು ನಿಮ್ಮ ಮಾತನ್ನು ಕೇಳಿ ಆಶೀರ್ವಾದಕ್ಕೆ ದೇವ ಸೃಷ್ಟಿ ಮಾಡಬೇಕು. ಅಲ್ಲೇಲೂಯಾ. ಈ ಸತ್ಯವನ್ನ ಹೇಳಿಕೊಟ್ಟು ಇವರೇ ನನ್ನ ವಾಕ್ಯವನ್ನ ಕೇಳಿ ನನ್ನ ಮಕ್ಕಳಾಗಿ ನನ್ನ ಸಂಜೆ ನಿಂತು ನನ್ನನ್ನು ಆರಾಧಿಸಿ ನನ್ನ ಮಕ್ಕಳಾಗಿ ಜೀವಿಸುವವರಿಗೆ ಈ ಎಲ್ಲ ಅಧಿಕಾರವಿದೆ. ಇವತ್ತು ದೇವರ ಮಕ್ಕಳಿಂದ ಹೇಳುವವರಿಗೆ, ಭೂಮಿಯಲ್ಲಿ ಮನುಷ್ಯರಾಗಿರುವ ಪ್ರತಿ ಜನರಿಗೆ ಯಾಕೆ ಶೋಧನೆ ಬರ್ತಾ ಇದೆ, ಕಷ್ಟ ಬರ್ತಾ ಇದೆ, ಹೋರಾಟ ಬರ್ತಾ ಇದೆ, ವ್ಯಾಧಿ ಬರ್ತಾ ಇದೆ, ಮರಣ ಬರ್ತಾ ಇದೆ ಅಂದ್ರೆ ಇದು ಕಾರಣ, ಇದರಲ್ಲಿ ದೇವರ ಮಕ್ಕಳಾಗಿ ನಾವು ಬದುಕಿ ಬಾಳದೆ ಹೋಗಬೇಕು, ನಾಶವಾಗಬೇಕು ಎಂಬುದಕ್ಕೆ ನಮ್ಮ ವಿರೋಧಿ ಆಗಿರುವ ಒಬ್ಬನಿದ್ದಾನೆ. ಅಲ್ಲೇಲೂಯಾ. ಅವನು ಯಾರು? ಆದಿ ಭೂಮಿಯಲ್ಲಿದ್ದ ಲೂಸಿಫರ್, ಸೈತಾನ್ ಹೇಳುವಂತ ದೇವ ದೂತನ ಸೈನ್ಯವು. ಓದ್ಬಿಡೋಣ. ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಿಂದ, ನಿನಗೆ ಕೆಡುಕು, ಶೋಧನೆ, ಇಕ್ಕಟ್ಟುಗಳು ಬರುವ ದಿನಗಳಲ್ಲಿ ನೀವು ಅವನನ್ನು ಎದುರಿಸಿ ನಿಲ್ಲಬೇಕು. ಈಗ ಹೋದ 10ನೇ ವಾಕ್ಯದಿಂದ,
ನೀವು ಕರ್ತನಾಗಿರುವ ಮನುಷ್ಯನಾಗಿ ಭೂಮಿಯಲ್ಲಿ ಬಂದು ಮರಣ ಸೈತಾನ ಪಾತಾಳವನ್ನು ಜಯಿಸಿರುವಂತ ಮೃತಚೇನಾಗಿರುವ ಯೇಸು ಎಂಬ ಕರ್ತನನ್ನು ಆತನ ಅತ್ಯಧಿಕವಾಗಿರುವಂತ ಶಕ್ತಿಯನ್ನು ಬಲವನ್ನು ಆಧಾರ ಮಾಡಿಕೊಂಡು ಬಲಗೊಳ್ಳಿ. ಫಸ್ಟ್ ದೇವಜನ ಅಂದ್ರೆ ಅತ್ಯಧಿಕವಾಗಿರುವ ದೇವರ ಬಲ, ದೇವರ ಶಕ್ತಿ ಎಂಬುದನ್ನು ಆಧಾರ ಮಾಡಿಕೊಳ್ಳುವರು. ಆದರೆ ದೇವರ ಮಕ್ಕಳ ಬದುಕಿ ಆಧಾರ ಎಂಬುದು ದೇವರ ಬಲ. ಈಗ ಮೊದಲು ಸೃಷ್ಟಿ ಮಾಡಿದ ದೇವದೂತ ಸೈನ್ಯ ಮಾಡುತ್ತಾ ದೇವರ ಬಲಕ್ಕೆ ಆಧಾರ ಮಾಡಿಕೊಂಡಿಲ್ಲ. ಅವ್ರು ಏನ ಆಧಾರ ಕೊಡಿಕೊಂಡ್ರೆ ತನ್ನ ಸ್ವಯ ಬುದ್ಧಿ, ತನ್ನ ಸ್ವಯ ಶಕ್ತಿ. ಯಾಕಂದ್ರೆ ದೇವರ ಭೂಮಿ ಮೇಲೆ ದೇವದೂತರಿಗೆ ಎಲ್ಲ ಕೊಡ್ಬಿಟ್ಟು ಇವನಲ್ಲಿ ಸೇರುವಂತ ಗುಂಪು ದೇವರ ಬಲವೆಂಬ ಅತ್ಯಧಿಕವಾಗಿರುವ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಳ್ಳದೆ ಈ ಭೂಮಿಯಲ್ಲಿರುವ ಕಾರ್ಯಗಳನ್ನ, ತನಗಿರುವ ಜ್ಞಾನವು ಬುದ್ಧಿ ವಿವೇಕವನ್ನ ದೇವರ ದೃಷ್ಟಿಯಲ್ಲಿ ಅವನಕ್ಕಿಂತ ಸಮಾನವಾಗಿ ತನ್ನ ಬುದ್ಧಿಯನ್ನ ಬದಲಾವಣೆ ಮಾಡೋದು. ದೇವರು ಏನ್ ಮಾಡಿದ್ರು? ಈ ಭೂಮಿಯಿಂದ ಅವರನ್ನ ತೆಗೆಸ್ಬಿಟ್ರು, ಭೂಮಿಯನ್ನ ಅಡಿಸ್ಬಿಟ್ರು, ಪರಲೋಕಕ್ಕೆ ಹೋಗುವ ಪ್ರತಿದಿನ ಹೋಗುವ ಕೆಲಸ ನಿಲ್ಲಿಸ್ಬಿಟ್ರು. ಈಗ ಅವನಿಗೆ ಜಾಗ ಎಲ್ಲಿದೆ ಅಂದ್ರೆ ಭೂಮಿ ಇಲ್ಲ, ಪರಲೋಕವೂ ಇಲ್ಲ. ಬೇರೆ ಸೃಷ್ಟಿಗಳಲ್ಲಿ ಎಲ್ಲಾ ಸೃಷ್ಟಿಗಳಲ್ಲಿ ಒಂದೊಂದು ಗುಂಪನ್ನ ದೇವದೂತನ ದೇವರು ಇಟ್ಬಿಟ್ಟಿದ್ದಾರೆ. ಜಾಗ ಇಡಕ್ಕೆ ಬೇರೆ ಅವಕಾಶ ಇಲ್ಲ. ಆದ ಕಾರಣ ಈಗ ಅವನು ಅಳೆದಾಡೋ ಪಿಚಾಚಿ ಆಗಿದ್ದಾನೆ. ಅಲ್ಲೇಲಿಯ, ನೀವು ಮನೆ ಕಟ್ಕೊಂಡ್ರೆ ನೀವು ಭೂಮಿಯಲ್ಲಿ ಅನುಭವಿಸೋದಕ್ಕೆ, ಸಂತೋಷವಾಗಿರೋದಕ್ಕೆ ನಿಮ್ಮನ್ನು ಬಿಡದಂತೆ ಏನ್ ಮಾಡ್ತಿದ್ದಾನೆ? ಈಗ ನಿಮಗೆ ವಿರುದ್ಧವಾಗಿ ಅವನು ಹೋರಾಟ ಕಷ್ಟಗಳನ್ನ, ನಷ್ಟಗಳನ್ನ, ದುಃಖಗಳನ್ನ, ಶೋಧೆಗಳನ್ನ, ಇಕ್ಕಟ್ಟುಗಳನ್ನ ನಿಮ್ಮ ಮುಂದೆ ತಂದು ಹಾಕಿ ಅದನ್ನೇನು ಮಾಡಿ ತಮಾಷೆ ಹೋಗ್ತಾನೆ. ನಿಮ್ಗೆ ಅರ್ಥ ಆಗುತ್ತಾ? ದೇವಜನ ಎಂಬುವರು ಈಗ ಗಮನಿಸಿ, ಈಗ ನಡೆಯುವಾಗ ದೇವರು ಏನ್ ಮಾಡ್ತಾರೆ? ಈ ಭೂಮಿಯನ್ನು ಅಳಿಸಿ ಭೂಮಿಯಲ್ಲಿರುವಂತಹ ಸೈತಾನವನ್ನ ತೆಗೆಸಿ ಅವ್ನಿಗೆ ಎಲ್ಲಿಗೆ ಬಿಡ್ತಾರೆ? ಆಕಾಶಕ್ಕೆ ಬಿಡ್ತಾರೆ. ನೋಡೋಣ, ಓದೀಗ 11ನೇ ವಾಕ್ಯ. ಸೈತಾನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕಾಗಿ ಆದರೆ ದೇವಜನರು ಈ ದೇವದೂತನ ಸೈನ್ಯವಾಗಿರುವ ಸೈತಾನನ್ನು ಗೆಲ್ಲುವುದಕ್ಕೆ ದೇವರು ಕೊಡುವಂತ ಸರ್ವಾಯುಧಗಳನ್ನ ಧರಿಸಿಕೊಳ್ಬೇಕು. ಅದೇ ಹೊರಗೆ ಕಾಣುವ ಪ್ರಕಾರವಾಗಿದಲ್ಲ, ಅದಕ್ಕೆ ಅರ್ಥ ಬೇರೆ. ಈಗ ನಮಗಿರೋದು ಯಾರು ಬಂದ್ರೆ ಏನ್ ಮಾಡ್ತೀವಿ? ನಾವು ಗಂಡಿಟ್ಕೊಂಡು, ಕೋಲಿಟ್ಕೊಂಡು, ಕತ್ತಿಟ್ಕೊಂಡು, ನಮ್ಮ ಶಕ್ತಿ ಇಟ್ಕೊಂಡು ಹೋರಾಟ ಮಾಡ್ತೀವಿ. ಆದ್ರೆ ದೇವರ ಮಕ್ಕಳು ಹೇಳುವವರಿಗೆ ಶೋಧನೆಗಳು ಹೋರಾಟ ಬಂದ್ರೆ ಹಾಗೆ ಹೋರಾಟ ಅಲ್ಲ ಅದು. ಓದಿ ಮುಂದಕ್ಕೆ. ನಮ್ಮ ಹೋರಾಟವು ಮನುಷ್ಯನ ಜೊತೆಯಲ್ಲ. ಸೆಕೆಂಡ್, ರಕ್ತ ಸಂಬಂಧ. ನಮ್ಮ ಕುಟುಂಬ, ನಮ್ಮ ಬೇಕಿರುವವರು, ನಮ್ಮ ರಕ್ತ ಸಂಬಂಧಪಟ್ಟ ನಮ್ಮ ಕುಟುಂಬ, ನಮ್ಮ ಸ್ನೇಹಿತರು ಎಂಬುದಾಗಿ ರಕ್ತ ಸಂಬಂಧವಾಗಿರುವರು. ಇದೆರಡರಲ್ಲಿ ಏನಿಲ್ಲ ಅಂತ. ಹಾಗಾದ್ರೆ ಸೈತಾನ ಯಾರು ಇಟ್ಕೊಂಡು ಬರ್ತಾನೆ? ಆದರೆ ನಮಗೆ ಹೋರಾಟ ಈಗಲ್ಲ. ಸೈತಾನ ಏನ್ ಮಾಡ್ತಾರೆ? ಇದನ್ನ ಇಟ್ಕೊಂಡು ಮತ್ತೆ ಹೋರಾಟ ಮಾಡಕ್ ಬರ್ತಾರೆ. ಎರಡನೇದು, ರಕ್ತ ಸಂಬಂಧಗಳ ಮೂಲಕವಾಗಿ ಬರ್ತಾನೆ. ಇವತ್ತು ರಕ್ತ ಸಂಬಂಧ ಅರ್ಥ ಮಾಡ್ಕೊಳ್ಳಿ. ಗಂಡ ಹೆಂಡತಿ, ಅಣ್ಣ ತಮ್ಮ, ತಾಯಿ ಮಕ್ಕಳು, ಅತ್ತೆ ಸೊಸೆ, ಇದೆಲ್ಲ ಏನಾಗುತ್ತೆ? ಆದರೆ ಈ ದೇವರ ಮಕ್ಕಳೆಂಬುವರ ಹತ್ರ ಈ ಸಂಬಂಧಗಳೊಂದಿಗೆ ಈ ಕಾರ್ಯದಲ್ಲಿ ಮನುಷ್ಯ ಪ್ರಕಾರವಾಗಿ, ಮನುಷ್ಯರು ನಡೆಯುವ ಪ್ರಕಾರವಾಗಿ ಅಲ್ಲ. ಇವತ್ತು ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ಟ ದೇವ ಜನದೇಳುವವರು ಇದೆಲ್ಲ ಇಟ್ಕೊಂಡು ನಡಿಬಾರ್ದು. ಆಗ ದೇವರ ಮಕ್ಕಳಂದು ಹೇಳುವರು
ಈ ಭೂಮಿಯಲ್ಲಿರುವಂತ ಈ ಶೋಧನೆ ಇಕ್ಕಟ್ಟುಗಳಿಂದ ನಮ್ಮನ್ನು ತಪ್ಪಿಸಿ ನಮಗೆ ಬಿಡುಗಡೆ ಮಾಡಿ ರಕ್ಷಿಸಿ ನಮಗೆ ಸಹಾಯ ಮಾಡಿ ನಮ್ಮ ನಡೆಸೋದಕ್ಕೆ ದೇವರು ಏನ್ ಮಾಡಿದ್ದಾರೆ? ನಮ್ಮ ದೇವರ ಮಕ್ಕಳಾಗಿ ಸೇರಿಸಿದ. ಸೆಕೆಂಡ್ ಏನಂತಂದ್ರೆ ದೇವರು ಆದುಕೊಂಡ ಜನ. ದೇವರ ಮಕ್ಕಳಂದ್ರೆ ನೀವು ಗಮನಿಸಿ ನೋಡಿ, ಈಗ ಎಷ್ಟೋ ಜನರು ಭೂಮಿಯಲ್ಲಿದ್ದರೂ ಕೂಡ ದೇವರು ನಿಮ್ಮನ್ನು ಆದುಕೊಂಡಿದ್ದಾರೆ. ದೇವರ ಮಗಳಾಗಿ, ದೇವರ ಕುಟುಂಬ ಆಗಿ, ದೇವರ ಮಗ. ಯಾಕೆ? ನೀವು ಅವರ ಮಧ್ಯದಲ್ಲಿ ನಿಮ್ಮನ್ನು ಆಶೀರ್ವದಿಸಿ ಮೇಲಕ್ಕೆ ತರಲಿಕ್ಕೆ. ಈಗ ದೇವರು ಆದುಕೊಂಡಿರುವಂತ ಪ್ರತ್ಯೇಕವಾಗಿ ಆರಿಸಿಕೊಳ್ಳಲ್ಪಟ್ಟಂತ ದೇವ ಜನರೇ ದೇವರ ಮಕ್ಕಳು. ಸತ್ಯವೇದದಲ್ಲಿ ಇದನ್ನು ಕುರಿತು ಏನು ಹೇಳುತ್ತೆ ಎಂಬುದಾಗಿ ಹೋದನು. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 6ನೇ ವಾಕ್ಯ, 1 ಪೇತ್ರ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ, 2 ವಾಕ್ಯಗಳು ಓದಿ. ನೀವು ನಿಮ್ಮ ದೇವರಾಗಿರುವಂತ ಕರ್ತನಿಗೆ ಮೀಸಲಾಗಿರುವ ಜನರಾಗಿದ್ದೀರಿ. ಪ್ರೈಸ್ ಲಾರ್ಡ್. ನೀವು ಯಾರು? ದೇವರಿಗೆ ಮೀಸಲಾಗಿ ಪ್ರತ್ಯೇಕಿಸಲ್ಪಟ್ಟ ಆರಿಸಿಕೊಳ್ಳಲ್ಪಟ್ಟ ಜನ. ಒಂದು ಕೈ ತಲೆ ಹೇಳಿ. ದೇವರು ನಿಮ್ಮ ಮೇಲಿಟ್ಟ ಪ್ರೀತಿ, ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ವಂಶದ ಮೇಲಿಟ್ಟ ಪ್ರೀತಿ ನಿಮಿತ್ತವಾಗಿ ಆತನ ಏನ್ ಮಾಡಿದ್ದಾರೆ? ಮೀಸಲಾಗಿರುವ ಜನ. ನಿಮ್ಗೆ ಗೊತ್ತಾ, ಮನೆಗಳಲ್ಲಿ ಎಲ್ಲಾರು ಕಾಫಿ ಕುಡಿತಾ ಇದ್ದಾರೆ. ಒಬ್ರು ಮನೆಯಲ್ಲಿ ಕಾಫಿ ಕುಡಿಯಲ್ಲ, ಅವ್ರು ಟೀ ಕುಡಿತಾರೆ. ಅವ್ರಿಗೆ ಮಾತ್ರ ಏನ್ ಮಾಡ್ತೀವಿ ನಾವು? ಇದೆಲ್ಲ ತಿನ್ನಲ್ಲ ಅವರು. ಟೀ ಅವ್ರಿಗೋಸ್ಕರವಾಗಿ ಅಂತ. ಅದು ಯಾರು ಕುಡಿಯಲ್ಲ. ಮೀಸಲು ಗಮನಿಸೋಣ. ಈ ಮೀಸಲು ಎಂಬುದು ಅತಿ ಶ್ರೇಷ್ಠವಾಗಿ ಒಂದು ಪದ ಬೈಬಲ್ ಇರ್ತದೆ. ಈಗ ದೇವರೇ ಈ ಭೂಮಿ ಇರುವ ಜನಾಂಗದಲ್ಲಿ ನಮ್ಮನ್ನು ಮೀಸಲಾಗಿರುವ ಈಗ ದೇವರ ಕೃಪೆಯು, ದೇವರ ಆಶೀರ್ವಾದವು, ನಿಮ್ಮನ್ನು ದೇವರ ಮಕ್ಕಳಾಗಿ ಯಾಕೆ ಕರೆದಿದ್ದಾರಂದ್ರೆ, ಯಾಕೆ ನೀವು ದೇವರ ಮಕ್ಕಳಾಗಿ ನಡಿಬೇಕಂದ್ರೆ, ಯಾಕೆ ನಿಮ್ಮ ದೇವರ ಮಕ್ಕಳು ಎಂಬುದಾಗಿ ದೇವರು ಗುರುತಿಸಿದ ಅಂದ್ರೆ, ನೀವು ದೇವರಿಗೆ ಮೀಸಲಾಗಿರುವ ಜನ. ನಾನು ಇಷ್ಟವರೆಗೆ ಹೇಳಿದ ವಿಷಯ, ದೇವರು ನಿಮ್ಮನ್ನು ಮೀಸಲಾಗಿ ತಂದಿದ್ದಾರೆ ಎಂಬುದು. ಈಗ ಯಾರಿಗೆ? ಈಗ ಒಂದ್ಸಲ ಈ ಭೂಮಿಯ ಸಮಸ್ತವನ್ನ ಸೈತಾನ ಕೈ ಕೊಟ್ಟ ದೇವರು ಅವನ ಕೈಯಿಂದ ಕಿತ್ಬಿಟ್ಟು ಹಂಗೆ ಇಟ್ಕೊಂಡಿದ್ರು. ಯಾರಿಗಾಗಿ ಗೊತ್ತಾ? ನಿಮಗಾಗಿ, ನನಗಾಗಿ. ನಮಗೆ ಕೊಡಕ್ಕೆ. ಕೀರ್ತನೆ 115 ಕೀರ್ತನೆಯಲ್ಲಿ 16ನೇ ವಾಕ್ಯ ಓದಿ. ನೋಡಿ, ಕರ್ತನಿಂದಲೇ ನಿಮಗೆ ಆಶೀರ್ವಾದ ಬರಲಿ. ಯಾರಿಂದ ಬರಬೇಕು? ಈ ಭೂಮಿಯಲ್ಲಿರುವ ಸಮಸ್ತವು, ಇದರ ಆಶೀರ್ವಾದವೆಲ್ಲ, ಪರಲೋಕ ರಾಜ್ಯವು ಅದರ ಆಶೀರ್ವಾದವೆಲ್ಲ ಕರ್ತನಾಗಿರುವ ಯೇಸುವಿನಿಂದ ನಿಮಗೆ ಬರಲಿ. ಆಮೇಲೆ ನಿಮಗೆ ಬರಲಿ ಎಂಬುದು ಕೈ ಎತ್ತಿ ಆರಾಧನೆ ಹೇಳ್ರಿ. ಯಾಕಂದ್ರೆ ಮತ್ತೊಂದು ಸಾರಿ ಓದಿ. ಕರ್ತನಿಂದ ನಿಮಗೆ ಆಶೀರ್ವಾದ ಬರಲಿ. ಆತನು ಭೂಪರ ಲೋಕಗಳನ್ನು ಉಂಟು ಮಾಡ್ತಾನೆ. ಯಾರ್ದು? ಪರಲೋಕವು ಕರ್ತನದು, ಭೂಲೋಕವನ್ನು ಯಾರು ಕೊಟ್ಟುಬಿಟ್ಟಿದ್ದಾರೆ? ಈಗ ಒಂದರಲ್ಲಿ ಇದಕ್ಕೆ ಮೊದಲು ವಿಷಯ ಹೇಳಿದ್ರು. ಮೊದಲು ಈ ಭೂಮಿ ನಮಗೆ ಸೃಷ್ಟಿ ಮಾಡಿದಲ್ಲ, ಸೈತಾನಿ ಅವನ ದೂತರಿಗೆ ಸೃಷ್ಟಿ ಮಾಡಿರೋದು. ಇದನ್ನ ದೇವರು ಏನ್ ಮಾಡಿದ್ರು? ಈಗ ದೇವರು ಮಣ್ಣಿಂದ ಮನುಷ್ಯನ ರೂಪಿಸಿ ತನ್ನ ರೂಪದಲ್ಲಿ ತನ್ನ ಒಳಗೆ ಸರಿಯಾಗಿ ರೂಪಿಸಿದ ಮನುಷ್ಯರಾಗಿ ನಮ್ಮ ಕೈನಲ್ಲಿ ಅದು ಕೊಟ್ಟಿದ. ಅದಕ್ಕೆ ನೀವು ದೇವರ ಜನ ಎಂಬುದು ಕರೆ ಮಾಡೋದು. ಅದಕ್ಕೆ ನಿಮ್ಮನ್ನು ಮೀಸಲಾಗಿರುವ ಜನ ಅಂತ. ಯಾರ ಜನ? ನೀವು ದೇವರಿಗೆ ಮೀಸಲಾಗಿರುವ ಜನ. ಯಾಕಂದ್ರೆ ಈ ಭೂಮಿಯನ್ನ, ಇದರ ಸಮಸ್ತವನ್ನ ದೇವರು ನಿಮಗೆ ಕೊಟ್ಟಿದ್ದಾರೆ.
ಈಗ ಕೇಳಬೇಕಾಗಿಲ್ಲ. ಇನ್ನು ವಿಶ್ವಾಸ ಏನ್ ಕೇಳ್ತಾ ಇದ್ದಾರೆ? ಮನೆ ಕೊಡು, ಚಿನ್ನ ಕೊಡು, ಆಸ್ತಿ ಕೊಡು, ಈ ಭೂಮಿಯಲ್ಲಿ ನಮಗೆ ಅಧಿಕಾರ ಕೊಡು, ನಾನು ಅವರಂಗೆ ಇವರಂಗಿರ್ಲಿ. ನೀವು ಕುತ್ಕೊಂಡು ಯೋಚನೆ ಮಾಡಿದ್ರ ದೇವರು ಯಾರು ಕೊಟ್ಟಿದ್ದಾರೆ? ನಮಗೆ ಕೊಟ್ಟಿದ್ರೆ ಅಂತ ಹೇಳ್ತಾರೆ. ಈ ಕೊಟ್ಟಿದ್ರೆ ನಾವೇನ್ ಮಾಡ್ಬೇಕು? ಸ್ವಾಧೀನ ಮಾಡಿಕೊಳ್ಬೇಕು. ಅದಕ್ಕೆ ದೇವರು ನಿಮ್ಮನ್ನ ಸ್ವಂತ ಜನವಾಗಿ ದೇವ ಜನ ಎಂಬುದಾಗಿ ಹೇಳಿ, ಇದು ಹೇಗೆ ಬರುತ್ತೆ? ಕರ್ತನಾಗಿರುವ ಯೇಸುವನ್ನು ದೇವರ ರಕ್ಷಣಾಗಿ ಅಂಗೀಕರಿಸಿಕೊಂಡ್ರೆ ನೀವು ದೇವರ ಮಕ್ಕಳಾಗ್ತೀರಿ. ಆ ಮಕ್ಕಳೆಂಬ ಅಧಿಕಾರದಲ್ಲಿ ನೀವೇನ್ ಮಾಡ್ಬೇಕು? ಇದನ್ನ ಸ್ವಾಧೀನ ಮಾಡಿಕೊಳ್ಬೇಕು. ಇವತ್ತು ದೇವರ ಮಕ್ಕಳಾಗಿ ದೇವರ ಸಭೆ ಬಂದು ಯಾರ ಮಕ್ಕಳಾಗಿ ನಡೆಯೋದು? ದೇವರ ಕುಟುಂಬದಲ್ಲಿ ತಗೊಂಬಂದು ನಮಗಿಟ್ರೆ ಕುಟುಂಬಕ್ಕೆ ತಕ್ಕ ಹಾಗೆ ಸಭೆಗೆ ತಕ್ಕ ಹಾಗೆ ನಡೆಯೋ, ಅವರವ್ರ ಇಷ್ಟಕ್ಕೆ ತಕ್ಕ ನಡೆಯೋದು. ಅದಕ್ಕೆ ಈ ಭೂಮಿಯಲ್ಲಿ ನಾವು ಏನ್ ಮಾಡಕ್ಕಾಗ್ತಾ ಇಲ್ಲ, ಅನುಭವಿಸಕ್ಕಾಗ್ತಾ ಇಲ್ಲ. ತಿಂದ್ರೆ ಜೀರ್ಣ ಆಗ್ತಾ ಇಲ್ಲ, ಮಲ್ಕೊಂಡ್ರೆ ಸರಿಯಾಗಿ ನಿದ್ರೆ ಇಲ್ಲ, ದುಡಿದ್ರೆ ತಗೊಂಬಂದಿಟ್ರೆ ತೋತ ಚೀಲೆ. ಈ ಕಾರಣ ಏನು? ಕಾರಣ ಏನು ಹೇಳ್ರಿ? ನೀವು ದೇವರ ಮಕ್ಕಳಾಗಿ ನಡಿಬೇಕು. ನೀವು ದೇವರಿಗೆ ಮೀಸಲಾಗಿರುವ ಜನ. ನಿಮ್ಮ ಸ್ಟೈಲ್, ನಿಮ್ಮ ಯೋಜನೆ, ನಿಮ್ಮ ಮನಸ್ಸು, ನಿಮ್ಮ ಮಾರ್ಗ ದೇವರ ಮಕ್ಕಳೆಂಬ ಆ ಸ್ಥಾನದಲ್ಲಿ ಇರಬೇಕು. ದೇವರ ಮಕ್ಕಳು ಹೇಗಿದ್ದಾರೆ? ದೇವರು ಹೇಗಿದ್ದಾರೆ? ಅವರು ಜ್ಯೋತಿಗಳ ಮಧ್ಯೆ ವಾಸ್ತವಾಗಿರುವ ದೇವರು. ಆತನು ಪರಿಶುದ್ಧನಾಗಿರುವ ದೇವರು, ಆತನು ಸತ್ಯವಂತನಾಗಿರುವ ದೇವರು. ಆತನ ಮುಂದೆ ಪಕ್ಷಪಾತವಿಲ್ಲ, ಆತನು ಸುಳ್ಳು ಹೇಳುವುದಿಲ್ಲ. ಆತನು ಹೇಳಿದಂಗೆ ನಡೆಯದೆ ಯಾವತ್ತೂ ಹೋಗಲ್ಲ. ಇದೆಲ್ಲ ಯಾರಿಗಿರ್ಬೇಕು? ನಾವು ದೇವರ ಮಕ್ಕಳು, ನಾವು ಯೇಸು ದೇವರ ಕಂಡುಕೊಂಡ್ವಿ, ಅಲ್ಲೇ ಸ್ತೋತ್ರ ಅಂತ ಹೇಳ್ಬಿಟ್ಟು ದೇವರ ಮಕ್ಕಳಾಗಲ್ಲ. ಈಗ ನಾನು ಹೇಳ್ದಂತೆ ನಡಿಬೇಕು. ಅಲ್ಲೇಲಿಯಾ? ಹೇಗೆ ನಡಿಬೇಕು? ನೀವು ದೇವರಿಗೋಸ್ಕರವಾಗಿ ತನ್ನ ಮಕ್ಕಳಾಗಿ ತನ್ನ ಜನವಾಗಿ ಪ್ರತ್ಯೇಕಿಸಲ್ಪಟ್ಟ ಜನ. ನೀವ್ಯಾರು? ನೀವ್ಯಾರು ಹೇಳ್ರಿ? ಮೀಸಲಾಗಿರುವ ಜನ. ನಿಮ್ಮನ್ನ ದೇವರು ಅವರಿಗೆ ಮಾತ್ರ ಮೀಸಲಾಗಿ ಆರಿಸಿ ತೆಗೆದುಕೊಂಡಿರೋದು. ನೀವು ಅವರಿಗೋಸ್ಕರವಾಗಿ ಮೀಸಲಾಗಿರುವ ಒಂದು ಜೀವನ ಭೂಮಿಯಲ್ಲಿ ಇರಬೇಕು. ನಾವ್ ಏನು ಮಾಡಿದ್ರು ಅವರಿಗೆ ಮುಂದೆ ಸರಿ ಇದೆಯಾ? ಅವ್ರಿಗೆ ಇಷ್ಟ ಕರೆಕ್ಟ್ ಇದೆಯಾ? ಅವ್ರ ಮಕ್ಕಳ ಬಗ್ಗೆ ಕರೆಕ್ಟ್ ಇದೆಯಾ? ಈಗ ನೋಡಿ ನಡಿಬೇಕು. ನಾವೇನ್ ಹೇಳ್ತೀವಿ ಗೊತ್ತಾ? ಅವನೋ ಒಬ್ಬನ ಒಂದು ಸ್ಟೈಲ್ ಮಾಡಿದ ಅವನಿಗೆ ಮಾಡ್ಕೊಂತೀವಿ. ಅಲ್ಲಿ ಯಾರಾದ್ರೂ ಹೇಳಿದ್ರೆ ಅವ್ರ ಜೊತೆಗೆ ಸೇರ್ಕೊಂಡ್ಬಿಡ್ತೀವಿ. ಹಿಂಗಾಗಿಯೇ ಈ ಭೂಮಿಯಲ್ಲಿರುವಂತಹ ಈ ಭೂಮಿಯನ್ನ ಆಡುವುದಕ್ಕೆ ಅನುಭವಿಸೋದಕ್ಕೆ ದೇವರು ನಮಗೆ ಅಧಿಕಾರ ಕೊಟ್ಟು ದೇವರ ಮಕ್ಕಳೆಂಬ ಸ್ಥಾನದಲ್ಲಿ ತಂದಿಟ್ರೆ ನಾವು ಇನ್ನೂ ಏನ್ ಮಾಡ್ತಾ ಇದ್ವಿ? ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಯಥಾಸ್ಥಿತಿಯನ್ನ ಗಮನಿಸಿ. ಇವತ್ತು ವಿಶ್ವಾಸಿಗಳು ದೇವರ ಮಕ್ಕಳು ದೇವರ ಸಭೆಯಲ್ಲಿ ಬರೋ ಜನರಲ್ಲಿ ಈ ನಡತೆ ಕರ್ತಿದ್ರೆ ಏನೇನು ಆಶೀರ್ವಾದ ಬರುತ್ತೆ ಗೊತ್ತಾ? ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ಹೋಗಿ ನೋಡಿ ಏನ್ ಬರುತ್ತೆ. 1ರಿಂದ 15ನೇ ವಾಕ್ಯವರೆಗೂ. ಯಾರ ಮಾತು ಕೇಳಬೇಕು? ನಿಮ್ಮ ದೇವರಾಗಿ ಕರ್ತನ ಮಾತಂದ್ರೆ ಏನರ್ಥ? ಅದು ನೀವು ನಂಬಿ ಒಪ್ಪಿ ನಡ್ಕೊಳ್ಳುವಂತ, ನಿಮಗಾಗಿ ಶಿಲ್ವೆ ಮೇಲೆ ಪ್ರಾಣ ಕೊಟ್ಟು ಸತ್ತು ಜೀವಿತನಾಗಿ ಎದ್ದಿರುವಂತ ಆತನ ರತ್ನ ನಿಮ್ಮ ಪಾಪಗಳು ತೊಳೆಯಪಟ್ಟು ದೇವರ ಮಕ್ಕಳಾಗಿರುವಂತ ನೀವು ನಿಮ್ಮ ದೇವರಾಗಿರುವ ಕರ್ತನ ಮಾತು ಕೇಳಬೇಕು. ನಿಮ್ಮ ದೇವರು ಯಾರು ಗೊತ್ತಾ? ಕರ್ತನು. ಯಾರ ಮಾತು ಕೇಳಬೇಕು? ನಿಮ್ಗೆ ಅರ್ಥ ಆಗ್ತಾ ನಾನು ಹೇಳೋದು. ನೀವು ದೇವರ ಮಕ್ಕಳು,
ನೀವು ದೇವರ ಮಕ್ಕಳೆಂಬಾಗ ದೇವರ ನಾಮದಲ್ಲಿ ನಿಮಗೆ ಅಧಿಕಾರ ಇರುತ್ತೆ. ಈ ಅಧಿಕಾರನ ಉಪಯೋಗ ಮಾಡಿ ಅನುಭವಿಸಬೇಕಾದ ನೀವು ಅವರ ಹತ್ರ ಇನ್ನೇನ್ ಮಾಡ್ತಾ ಇದ್ರಿ? ನೀವು ದೇವರ ಮಕ್ಕಳಾಗಿ ನಿಂತು ನಡೆದು ನಿಮ್ಮ ಅಧಿಕಾರಗಳ ಉಪಯೋಗ ಮಾಡಿ ನೀವು ಗೆಲ್ಲುವಂತ ಹಾಕಬೇಕು. ಇದುವೇ ಯೇಸುವಿನ ರಕ್ತ ಸಂಬಂಧ. ರಕ್ತ ಸಂಬಂಧ ಅಂದ್ರೆ ದೇವರ ಮಕ್ಕಳು. ದೇವರ ಮಕ್ಕಳಂದ್ರೆ ದೇವರ ಸಭೆ ಕೂಡಿ ಬರುವವರು. ದೇವರ ಮಕ್ಕಳಂದ್ರೆ ಕರ್ತವ್ಯದಲ್ಲಿ ಪಾಲ್ಗಾರರಾಗುವರು. ದೇವರ ಮಕ್ಕಳಂದ್ರೆ ದೇವರ ಸಭೆ ಎಂಬ ಕುಟುಂಬದಲ್ಲಿ ಒಂದು ಅಂಗವಾಗಿರುವವರು. ಅಲ್ಲೇಲೂಯ. ಈ ಅಂಗವಾಗಿರುವ ಈ ಸಂಬಂಧದೊಂದಿಗೆ ಈ ಬಲದಲ್ಲಿ ನೀವೇನ್ ಮಾಡಬೇಕು? ಸ್ವಾಧೀನ ಮಾಡಿಕೊಳ್ಬೇಕು. ಅಲ್ಲೇಲೂಯ. ಅಲ್ಲೇಲೂಯ. ಈಗ ನೀವು ಗಮನಿಸೋಡಿ, ಸತ್ಯದ ಏನು ಹೇಳ್ತಂದ್ರೆ, ನೀವು ನಿಮ್ಮ ದೇವರಾಗಿನ ಕರ್ತನ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು. ನಾನು ಹೀಗೆ ನಿಮಗೆ ಆಜ್ಞಾಪಿಸುವ ಬೋಧಿಸುವ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ. ಈ ಅಧಿಕಾರ ಎಂಬುದು ಅನುಸರಿಸಿ ನಡೆಯುವಾಗ ಬರುವ ದೇವರ ಶಕ್ತಿ. ಈಗ ದೇವರ ಮಕ್ಕಳು ಎಂಬ ಅಧಿಕಾರ ಎಂಬುದು ಹೆಂಗ್ ಬರುತ್ತೆ? ನಾವು ದೇವರನ್ನು ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವಾಗ ಬರುತ್ತೆ. ಈಗ ಅನುಸರಿಸಿ ನಡೀತಾ ಇಲ್ಲ, ನಾವೇನ್ ಮಾಡ್ತೀವಿ? ದೇವರ ನಾಮದಲ್ಲಿ. ಆದರೆ ಇದನ್ನ ನಾವು ಅರಿಬೇಕು. ಅಧಿಕಾರ ಎಂಬುದು ಆ ಅಧಿಕಾರಕ್ಕೆ ಒಳಪಟ್ಟಿರುವಾಗ ಇರುವಂತ ಶಕ್ತಿ. ಇವತ್ತು ದೇವರ ಮಕ್ಕಳೆಂಬ ಅಧಿಕಾರ ಇದೆ, ಅದ್ರ ತಕ್ಕ ಏನ್ ಮಾಡೋದು ಇವರು? ಜೀವನ ಇದೆಯಾ? ಇವತ್ತು ಅನೇಕರ ಜೀವಿತದಲ್ಲಿ ಹೋರಾಟಗಳು, ಕಷ್ಟಗಳು ನಿಮ್ಮನ್ನು ಆವರಿಸಿಕೊಂಡು ನಿಮಗೆ ಸಮಾಧಾನ, ಆರೋಗ್ಯ, ಐಶ್ವರ್ಯ ಈ ಭೂಮಿ ಮೇಲೆ, ಜನರಲ್ಲಿ, ದೇಶದಲ್ಲಿ ಮೇಲಕ್ಕೆ ಬರ್ದಂಗಿರುವಂತ ಕಾರಣ ಏನ್ ಗೊತ್ತಾ? ನೀವು ದೇವರ ಮಕ್ಕಳಾಗಿದ್ದೀರಿ, ಅದರ ಅಧಿಕಾರ ಒಳಗೆ ನಡೀತಾ ಇಲ್ಲ. ದೇವರ ಮಕ್ಕಳು ಅಂತ ಹೇಳ್ತೀರಿ. ದೇವರ ಮಕ್ಕಳಂದ್ರೆ ಪ್ರೇಯರ್ ಹೆಂಗಿರ್ಬೇಕು? ಪ್ರೇಯರ್? ನಾನ್ ದೇವರ ಮಗಳು, ನನಗೆ ದೇವರಿಗೆ ಒಂದು ಸಂಬಂಧ ಇದೆ. ಅವರ ರಕ್ತವು ನನ್ನ ಸುತ್ತಲೂ ಕೋಟೆಯಾಗಿದೆ. ಅವರ ನಾಮವು ನನಗೆ ಕೊಡಲ್ಪಟ್ಟಿದೆ. ನನ್ನ ಮೇಲೆ ಅವರು ಕೊಟ್ಟ ಅಧಿಕಾರ, ಶಕ್ತಿ, ಬಲ ಇದೆ. ಸೈತಾನೆ, ಶೋಧನೆಯೇ ಇಕ್ಕಟ್ಟು ನನಗೇನು ಮಾಡಲ್ಲ. ಈ ನೆನಪು ಆಶ್ಚರ್ಯ ಬರುತ್ತಾ? ಬರಬೇಕು. ಅದುವೇ ನೀವು ದೇವರ ಮಕ್ಕಳೆಂಬ ಅಧಿಕಾರದ ಒಳಗೆ ದೇವ ಜನ ಬದುಕಿರುವಂತ ಅರ್ಥ. ಇವತ್ತು ಇದು ನಿಮ್ಮ ಮುಂದೆ ನಿಮ್ಮ ಸುತ್ತಲೂ ಬಂದ್ಬಿಟ್ರೆ ನಿಮಗೆ ಯಾವ ಕೇಡು ಸಂಭವಿಸಲ್ಲ. ಧರ್ಮೋಪದೇಶಕಾರ ಏನ್ ಹೇಳ್ತದೆ? ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆದೆ ಆತನ ಭೂಮಿ ಮೇಲಿರುವ ಎಲ್ಲಾ ಜನಾಂಗದಲ್ಲಿ ದೇವರಿಗೆ ಯೋಚನೆ ಹೆಂಗೆ? ದೇವರ ಮಕ್ಕಳಾದವರು ದೇಶದಲ್ಲಿ, ಜನಾಂಗದಲ್ಲಿ ನಿಮ್ಮನ್ನ ಮೇಲಕ್ಕೆ ಉನ್ನತ ಸ್ಥಿತಿಗೆ ತರುವುದು. ಎಷ್ಟರಿಗೆ ಆಸೆ ಇದೆ? ನಿಮ್ಮನ್ನು ಎಲ್ಲಿ ಉನ್ನತ ಸ್ಥಿತಿಗೆ? ಭೂಮಿಯ ಮೇಲಿರುವಂತ ಎಲ್ಲಾ ಜನಾಂಗಗಳಲ್ಲಿ ನಿಮ್ಮನ್ನು ಉನ್ನತ ಮೇಲಾಗಿರುವ ಸ್ಥಿತಿಗೆ ತರುವುದಕ್ಕೆ ಈ ಆಸೆ ದೇವರು ಇಟ್ಕೊಂಡು ನಿಮ್ಮನ್ನು ಮಕ್ಕಳಾಗಿ ತಂದ್ರೆ ನಿಮಗೆ ಆಸೆ ಬರುವಾಗಲ್ಲ. ಈಗ ಅಮ್ಮ ಏನ್ ಮಾಡ್ತಾರೆ? ಒಳ್ಳೆ ಪಾಯಸ ಮಾಡಿ ನನ್ನ ಮಕ್ಕಳಿಗೆ ಕೊಡ್ಬೇಕಂತೇಳಿ ರೆಡಿ ಮಾಡಿ ಇಟ್ಟಿರ್ತಾರೆ. ಅವ್ರಿಗೇನು ಆಸೆ ಬರ್ಬೇಕು? ಅದು ತುಂಬಾ ರುಚಿಯಾಗುತ್ತೆ, ಚೆನ್ನಾಗಿರುತ್ತೆ, ನನಗೆ ಇಷ್ಟ, ನಾನು ತಿನ್ಬೇಕಂತ ತಾನೆ ಅದಕ್ಕೆ ಬೆಲೆ. ಇವತ್ತು ದೇವರ ಹತ್ರ ಎಲ್ಲ ಇದೆ, ನಮಗೆ ಮಾತ್ರ ಸಿಂಪಲ್. ಇವತ್ತು ದೇವರ ಮಕ್ಕಳ ಕರೆಯಲ್ಪಟ್ಟವರಿಗೆ ಒಳಗೆ ಆಸೆ ಇರಬೇಕು. ಏನಕ್ಕೆ? ನಾನು ದೇವರ ಹಾಡಿಗೆ ಹೋಗ್ಬೇಕು, ಪ್ರಾರ್ಥನೆ ಮಾಡಬೇಕು, ದೇವರ ಮಗಳಾಗಿ ನಡಿಬೇಕು, ದೇವರ ಮಗಳಾಗಿ ನಡಿಬೇಕು. ನಾನು ಈಗ ನಡೆದರೆ
ದೇವರು ಏನ್ ಹೇಳ್ತಾರೆ ನನಗೆ, ನೀನ್ ನಡೆದು ನೋಡು, ನೀವು ನಡೆದು ನೋಡ್ರಿ. ದೇವರ ಮಕ್ಕಳಿಂದ ಹೇಳುವವರು ತನ್ನನ್ನು ದೇವರ ಮುಂದೆ ನಿಲ್ಲಿಸಿ ದೇವನಾಮದ ಮಹಿಮೆಯನ್ನ ಆಶೀರ್ವಾದ ಅನುಭವಿಸೋದಕ್ಕೆ ನನ್ನನ್ನ ದೇವರು ಕರೆದಿದ್ದಾರೆ. ಈ ಭೂಮಿಯಿಂದ ಸಮಸ್ತವು ದೇವರು ನನಗಾಗಿ ಕೊಟ್ಟಿದ್ದಾರೆ. ಆದ ಕಾರಣ ಸತ್ಯವಂತರಾಗಿರುವ ದೇವರ ಮುಂದೆ ಸತ್ಯವನ್ನು ಅನುಸರಿಸಿದ್ರೆ ಈ ಭೂಮಿಯ ಮೇಲೆ ಎಲ್ಲಾ ಜನಾಂಗದಲ್ಲಿ ಇದುವೇ ದೇವರು ತನಗೋಸ್ಕರವಾಗಿ ಮೀಸಲಾಗಿದ್ದ ಜನ. ನಾವು ದೇವರ ಮಕ್ಕಳಾಗಿ ನಡಿಬೇಕು, ದೇವರ ಮಕ್ಕಳಾಗಿ ಸಾಕ್ಷಿ ಇರಬೇಕು. ದೇವರ ಮಕ್ಕಳು ಎಂಬುದನ್ನು ಎತ್ತಿ ಹಿಡಿಬೇಕು ನಾವು ಜನರ ಮಧ್ಯದಲ್ಲಿ. ಅಲ್ಲೇಲಿಯಾ, ಅಲ್ಲೇಲಿಯಾ. ಕರ್ತನು ನಮಗೋಸ್ಕರವಾಗಿ ಯುದ್ಧ ಮಾಡುವ ದೇವರು, ಸಹಾಯ ಮಾಡುವ ದೇವರು, ನಮ್ಮನ್ನು ಮೇಲೆ ಕೆತ್ತುವ ದೇವರು. ಆ ವಾಕ್ಯಗಳು ಓದಿ ಮುಗಿಸಿ. ನೀವು ನಿಮ್ಮ ದೇವರಾಗಿರುವ ಕರ್ತನಿಗೆ ಮೀಸಲಾದ ಜನ. ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನವಾಗುವುದಕ್ಕೆ ಆದುಕೊಳ್ಳಿ. ಹಾಗೆ ನಮ್ಮ ದೇವರು ನಮ್ಮನ್ನು ಕರೆದು ಆದುಕೊಂಡು ಎಲ್ಲಿರ್ತಾರೆ? ಹೆಂಗಿರ್ತಾರೆ? ಸ್ವಕೀಯ ಜನವಾಗಿ. ಆ ನಮ್ಮನ್ನು ಪ್ರತ್ಯೇಕವಾಗಿ ಮೀಸಲಾಗಿರುವ ಸ್ಥಾನ ಅಂತ ಗೊತ್ತಾ? ಸ್ವಕೀಯ ಜನ. ಸ್ವಕೀಯ ಜನ ಗೊತ್ತಲ್ಲ ನಿಮಗೆ? ಸ್ವಂತ ಕಣ್ರಿ. ಯಾವುದು? ಎದೆ ಹತ್ರ ನಮ್ಮ ಮಗ, ನಮ್ಮ ಸೊಸೆ, ನಮ್ಮ ಮೊಮ್ಮಗ, ನನ್ನ ಗಂಡ, ನನ್ನ ತಮ್ಮ ಇದೆಲ್ಲ ಹೇಳ್ಬೇಕಾರೆ ಹಿಂಗಿ ತಟ್ಕೊಂಡು ಹೇಳ್ತೀವಿ ನೋಡಿ. ದೇವರಿಗೆ ಅದೇ ತಟ್ಟಿಗೆ ಮನೆ ಹೇಳ್ಬೇಕು. ದೇವರೇ, ನಾನು ನಿನ್ನ ಮಗಳಯ್ಯ, ನಾನು ನಿನ್ನ ಮಗನಯ್ಯ, ನನ್ನ ಕುಟುಂಬ ನಿನ್ನ ಕುಟುಂಬ ದೇವರೇ, ನಿನ್ನ ಸಭೆ ಎಂಬ ಕುಟುಂಬ ನಾವು ತಗ ದೇವರೇ. ಈಗ ನಿಮ್ಮ ಸ್ಥಾನವನ್ನ ನೀವು ಕರೆಕ್ಟಾಗಿ ಬಿಗಿಯಾಗಿದ್ದು ನಿಂತ್ರಿ. ಕರ್ತ ಹೇಳ್ತಾರೆ ನಿಮ್ಮನ್ನು ತನ್ನ ಸ್ವಕೀಯ ಜನರಾಗುವಂತೆ ಆದುಕೊಂಡು ನಮ್ಮನ್ನು ಕರೆದು ನಮ್ಮನ್ನು ತನ್ನ ಮಕ್ಕಳಾಗಿ ಮಾಡಿದ ಏನಕ್ಕೆ? ಸ್ವಕೀಯ ಜನವಾಗೋದಕ್ಕೆ. ನೋಡ್ರಿ, ನಮ್ಮನ್ನ ಮೀಸಲಾಗಿರೋ ಜನ ಸ್ವಕೀಯ ಜನ. ನೀವು ಅರ್ಥ ಮಾಡ್ಕೊಳ್ಳಿ. ಈಗ ನೀವು ಹಸಿದಿದ್ರು ನಿಮ್ಮ ಮಕ್ಕಳು ಹಸಿದ ಬಿಡ್ತೀರಾ? ನಿಮಗೆ ಹಸಿರು ಆದ್ರೆ ನಿಮ್ಮ ಗಂಡನಿಗೆ ಹಸಿರು ಆಗ್ಬಿಟ್ಬಿಟ್ಟು ನೀವು ತಿಂತೀರಾ? ಸಾಧ್ಯನೇ ಇಲ್ಲ. ಜಗಳ ಮಾಡ್ಕೊಂಡಿರ್ಲಿ, ಕೋಪರವಶ ಇರಲಿ, ಬಿಟ್ಬಿಡ್ತಾರ? ನಮ್ಮ ದೇವರು ಹೇಳ್ತಾರೆ ನನ್ನ ಸ್ವಕೀಯ ಜನ. ಇಂಥ ಸ್ಥಾನ ಕೊಟ್ಟ ದೇವರಿಗೆ ಇದು ನನ್ನ ಸಭೆ, ಇದು ನನ್ನ ಕುಟುಂಬ, ಇಲ್ಲಿರುವ ಜನರು ನನ್ನ ಜನರು. ಕಡೆ ಮಾತು ರೂತಲ್ಲಿ ಏನ್ ಹೇಳ್ತಾಳ? ನಿನ್ನ ದೇವರೇ, ನಿನ್ನ ಜನವೇ ನನ್ನ ಜನ. ನೀನಿರುವಲ್ಲಿಯೇ, ನಿನ್ನ ಸಾಯುವಲ್ಲಿಯೇ, ಸಾಯುವ ತನಕ ಮಾತಾಡ. ಪರಿಶೋಧನೆ ಮಾಡೋಣ. ಯೇಸುವಿನ ರಕ್ತ ಸಂಬಂಧಕ್ಕೆ, ಯೇಸುವಿನ ಕುಟುಂಬ ಎಂಬ ದೇವರ ಮಕ್ಕಳೆಂಬ ಸಂಬಂಧಕ್ಕೆ ಮೀಸಲಾಗಿರುವಂತ ಜನರಾಗಿ ನಮ್ಮನ್ನು ಹಾದು ನೇಮಿಸುವ ದೇವರಿಗೆ, ಸ್ವಕೀಯ ಜನರಾಗಿ ನಮ್ಮನ್ನ ನಿಲ್ಲಿಸೋದಕ್ಕೆ ತೀರ್ಮಾನ ಮಾಡಿರುವ ದೇವರಿಗೆ ನಾವು ಹೇಗೆ ನಮ್ಮನ್ನು ಸಮರ್ಪಿಸಬೇಕು? ನಾವು ಪ್ರಾರ್ಥಿಸೋಣ. ಗ್ಲೋರಿ. ಭೂಪರಲೋಕದ ಒಡೆಯ ಸರ್ವಶಕ್ತ ದೇವರೇ, ಈ ಒಳ್ಳೆ ಸಮಯಕ್ಕೆ ಸ್ತೋತ್ರಯ್ಯ. ಈ ವಾಕ್ಯ ಕೇಳಿದ ಎಲ್ಲ ನಿನ್ನ ಜನರನ್ನು ಆಶ್ವಾಸ. ನಿನ್ನ ಜನರು, ನಿನ್ನ ಸ್ವಕೀಯ ಜನರು, ನಿನಗೆ ಮೀಸಲಾಗಿರುವ ಜನರು, ನಿನ್ನ ಜನರು ಎಂದು ನಿನ್ನ ಮಕ್ಕಳಾಗಿರುವ ಜನರು ಈ ದಿನವು ನಿನ್ನ ಸಭೆಯಲ್ಲಿ ನಿನ್ನ ಜನರಾಗಿ ನಿನ್ನ ಕುಟುಂಬ ಆಗಿರುವ ಅಪೋಸ್ತಲ ಸಭೆಯಂತೆ, ಯೇಸುವೇ ನಿನ್ನ ಸಭೆಯಂತೆ ನಿನ್ನ ಮಕ್ಕಳಾಗಿ ಕೂಡಿರುವ ಒಬ್ಬೊಬ್ಬರು ನೋಡಯ್ಯ.
ಒಬ್ಬೊಬ್ಬರನ್ನ ಅಂಗೀಕರಿಸು ರಾಜ. ಪ್ರತ್ಯೇಕವಾಗಿ ಮುಂದೆ ಜೀವಿತ ಮಾಡುವುದಕ್ಕೆ ನಡೆಯಲ್ಲಿ, ನುಡಿಯಲ್ಲಿ, ಸ್ವಭಾವಗಳಲ್ಲಿ, ಜೀವಿತದಲ್ಲಿ ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿ ನಡೆಯುವಂತ ಶಕ್ತಿಯನ್ನು ಒಬ್ಬೊಬ್ಬರನ್ನು ತುಂಬಿಸ ರಾಜ. ಎಲ್ಲಿ ಇದ್ದರು, ಎಲ್ಲಿ ನಡೆದ ದೇವರ ಮಕ್ಕಳೆಂಬ ಸಾಕ್ಷ್ಯನ ಉಳಿಸೋದಕ್ಕೆ, ಸಾಕ್ಷಿ ಗಳಿಸೋದಕ್ಕೆ ಬಲಪಡಿಸು ರಾಜ. ಈ ಭೂಮಿಯಲ್ಲಿ ಉಂಟಾಗುವ ಶೋಧನೆಗಳ ಮಧ್ಯದಲ್ಲಿ ಅವರನ್ನು ತಪ್ಪಿಸು, ಈ ಕಗ್ಗಳ ಮಧ್ಯೆ ತಪ್ಪಿಸು, ಬಾಯಿಗಳ ಮುಂದೆ ಒಂದು ಅವತಾರವನ್ನು ಸಿದ್ಧ ಮಾಡು, ಸಾಲ ಕಷ್ಟದಿಂದ ಬಿಡುಗಡೆ ಕೊಡು, ನಿಂದ ಪರಿಹಾಸದ ದೂರ ಮಾಡು, ವೈರಿಗಳ ಮುಂದೆ ಒಂದು ಅವತಾರವನ್ನು ಸಿದ್ಧ ಮಾಡು ರಾಜ. ನಿನಗೆ ಮೀಸಲಾಗಿರುವ ಜನ, ನಿನಗೆ ಸ್ವಕೀಯ ಜನ, ನಿನ್ನ ಜನಯ ನಮ್ಮನ್ನು ಅಂಗೀಕರಿಸು, ಒಬ್ಬೊಬ್ಬರನ್ನ ಅಂಗೀಕರಿಸು. ಕಡೆವರೆಗೆ ನಿನಗೆ ಭಕ್ತರಾಗಲಿಕ್ಕೆ ಕೃಪೆಗಳು, ನಿನಗೆ ವಿಧೇಯರಾಗಲಿಕ್ಕೆ ಕೃಪೆಗಳು, ದೃಢವಾಗಿರುವುದಕ್ಕೆ ಶಕ್ತಿಗಳು, ಜಯಶಾಲಿ ಆಗೋದಕ್ಕೆ ಶಕ್ತಿಗಳು, ಜೊತೆಗಿದ್ದು ನಡೆಸು ರಾಜ. ನೀನಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್.